ಬರ್ತೈತಿ. So this is day 6. Our ಮೆಂತೆ is coming out. ಪಾಲಕ್ ಏನೋ ಬೆಳೆದಿಲ್ಲ ಅಲ್ರಿ ತಟ್ಟಿಗೆ. ಮತ್ತು ಇದಲ್ಲ ನೀ ಪಾಲಕ್ನ ಈಗ ನೋಡೋಣ ನೀ ಈಚೆ ಕಡೆದು ಪಾಲಕ್ ಇದೆ. ಪಾಲಕ್ ಆ್ಯಂಡ್ ದಿಸ್ ಇಸ್ ಮೆಂತೆ ಫೆನುಗ್ರಿ. ಒಟ್ಟು ಹೇಳಂಗಿಲ್ಲ ಒಮ್ಮೊಮ್ಮೆ ಇದು ಸಬ್ಬಸ್ಗಿ ಅಂಡ್ ರಾಜಗಿರಿ. ಭಾಳ ಐತಪ್ಪ ತಿಳ್ಕೊಂಡು. ಮತ್ತು ಭೂಮಿ ಅತಿ ಜೀವಂತ ಪೂರ್ತಿ ಬ್ರಹ್ಮಾಂಡದೊಳಗೆ ನೋಡಿದ್ರೆ ಮನಿ ಮಾಡಿದ್ರೆ ಹೊಲ. ಹಿಂಗೆ ಬಂದು ಕೈ ಕಟ್ಕೊಂಡು ನೀವು ನಿಂತೀವಂದ್ರೆ ನಡೆಯಲ್ಲ ಏನು ಅಲ್ಲಿದೆ ಸೇರಿತಂದ್ರೆ ಅದು ಹನಗಳಾಗಿ ತನಿ ಒಣಗುತಕ್ಕನು ಹಂಗೆ ಕುಂದ್ರ ಹಾ ಹೂ ಹಕ್ಕಿ ಹೊಡಿದ ಬಿಲ್ಲ ಬಾಣ ತಯಾರಿರ್ತಾವಾಗ ಕವಣಿ ಕಲ್ಲು ಹಾಕ್ಯಾಕ ಹೊಡೆದು ಬಿಡೋದು. ಮತ್ತೊಂದು ಇದು ಮಾಡೋದು ಇದನ್ನ ಹಂತಿ ಇದನ್ನ ಕಟ್ತಾರಲ್ಲ ಮೆಟ್ಟನಿಗೆ. ನಾನು ಒಬ್ಬೊಬ್ಬರು ಇದು ಐತಲ್ಲ ಇದು ಏನು ನಾಲ್ಕು ಚೌಕಂದು ಬಲಿ ಏನು ಅಲ್ಲ ಇಲ್ಲಿ ಸಾರ್ಸಾಕತ್ತ ಇದು ಮಾಡಕ ತಗೋತೇವಲ್ಲ ಸ್ಟೂಲ್. ದೊಡ್ಡದು ಒಬ್ಬೊಬ್ರು ಅಂಥದ್ದು ಮಾಡಿರ್ತಾರೆ. ಒಂದು ಅದ್ರ ಮ್ಯಾಗ ಹತ್ತಿ ಹಾ ಅಂದ್ಬಿಟ್ರೆ ಹೋಗ್ಬಿಡ್ತಾವ. ಏನು ಮಾಡಿದ್ರು ಅವು ತಾವು ಮತ್ತು ಅವು ಯಾವ ಮತ್ತು ಅವು ತಮ್ಗೆ ಏಟ್ ಬೇಕು ಅಟ್ ಮೇಯುವ. ಈಗ ಇನ್ನೊಂದು ತಿಂಗಳನ್ನ ಇನ್ನೊಂದು 15 ದಿನದಾಗನ ಮೈಸೂರು ಕಡೆವು ಪಕ್ಷಿ ಬರ್ತಾವೆ. ಮೈಸೂರು ಕಡೆವು ಅವು ಏನು ತಿಂತಾವ ಇರ್ತಾವ. ಅವು ಈಗ ಕಡಿಮೆ ಮತ್ತು ಎಲ್ಲರೂ ಕಬ್ಬು ಹಾಕತ್ತಿದ್ರು. ಒಂದು ಹೊಲ್ದಾಗ ಬಿದ್ದುಬಿಟ್ರೆ 1 ಎಕರೆ ಹೊಲ ಇದೇನು ಐತಿದೆ ಅಷ್ಟು ತಂದು ಬಿಡೋದು ನೋಡಿ. ಅಷ್ಟು ಪಕ್ಷಿ ಬರ್ತಾವ. ಜೋಳದ ಕಾಳು ಇಂಥ ಸಂಬಂಧನ ಏನು ಕಾಡ್ಲಿ ಹೊಡಿತಿದ್ದಿಲ್ಲ, ಏನೋ ಉಳ್ಯಾಂಗ ಇಲ್ಲ ಅವಕ್ಕೆ. ಅವು ಎಲ್ಲಿಂದ ಅವು ನಾಡಿ ಬಿಟ್ಟು ನಾಡಿ ಬರ್ತಾವ ನೋಡವನು. ಈ ಸೀಸನ್ ಮುಗಿತಲ್ಲ ಮತ್ತೆ ಅವು ಎಲ್ಲಿ ಗುಡಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಬಿಡ್ತಾವ. ಈಗ ಬರ್ತಾವ. ಈಗ ಇನ್ನೊಂದು 15 ದಿನದಾಗ ಬರ್ತಾವ ನೋಡಿ. 15 ದಿನದಾಗ ತೋರಿಸ್ತಾನ ನಿಮಗೆ. ನೋಡಂತವ್ರ ಅವು ಮ್ಯಾಲೆ ಇದು ಬಾತ್ಕೋಳಿ ಟೈಪ್ ಹಾರ್ತಿರ್ತಾವ್ರಿ ಮುಂಜಾನೆ ಅವನ. ಅವು ಈಟ ಕಾಣ್ತಾವಲ್ಲ ದೊಡ್ಡ ಇರ್ತಾವ ನೋಡಿ. ಒಳಗೆ ಬಿದ್ರೆ 2 ಕಿಲೋ 3 ಕಿಲೋ ಮಟನ್ ಹಾಕತ್ತ. ಏನು ಮಟನ್ ಅಂತಾರಲ್ಲ ಕೋಳಿ ಅಂದ್ರೆ ಅಲ್ಲಿ ಒಬ್ಬಮ್ಮ ಹೊಳದಾಂಡಿ ಬಂದು ಬೀಳ್ತಿದ್ದವು. ಅಂದ್ರೆ ಬೀಳ್ತಿದ್ವು ಅಂದ್ರೆ ಇಳಿತಿದ್ವು ಅವಕ್ಕ ಇಳಿದ ಅಂತಾರ. ನೆಲಕ್ಕೆ ಹಿಂಗೆ ರಬ್ಬಿಡೋ ಅವ ಅಲ್ಲಿ ಕೂತ್ ಒಂದು ಪಕ್ಷಿ ಹೊಡೆದ ಬಿಡವ ನಾವು ಸುಂಗ ನಮ್ಮನ್ಯಾರ ಅದು. ಮತ್ತು ಬಲಿಗೆ ಅದ್ಯಾಕೆ ಇದು ಒಂದಕ್ಕೂ ಕಡೆ ಪರ್ಮಿಷನ್ ಕೊಟ್ಟಾರ ಅವ್ರಿಗೆ. ಸ್ವಲ್ಪ ಬೇಡಾಡಕಂತ ಕೊಟ್ಟಿರ್ತಾರ ಅವ್ರಿಗೆ. ಅವನ್ನ ಇವರು ಉಪಯೋಗ ಮಾಡ್ತಾರೆ ಹಡ್ಸಿ ಮಕ್ಕಳು ಇಂಥವಕ್ಕೆ. ಒಂದು ತಂದ್ರ ಅಂದ್ರೆ 2 ದಿವಸ ತಿಂತಾರ. ಮತ್ತು ಬೇಟೆ ಆಡಕ್ಕಂತ ಅನುಕೂಲ ಮಾಡಿಕೊಡ್ತಾರೆ.